ಗಂಡನಿಂದ ದೂರವಾಗಿದ್ದ ಆ ಹೆಣ್ಮಗಳು 7 ವರ್ಷದ ಮಗಳ ಜೊತೆ ನೆಮ್ಮದಿಯ ಜೀವನ ನಡೆಸ್ತಾ ಇದ್ಲು. ಈ ವೇಳೆ ಎಂಟ್ರಿ ಕೊಟ್ಟ ಇನ್ಸ್ಟಾಗ್ರಾಂ ಗಂಡ ಮಾಡಬಾರದ್ದನ್ನ ಮಾಡಿದ್ದ. ತಮ್ಮ ಏಕಾಂತಕ್ಕೆ ಅಡ್ಡಿಯಾಗ್ತಾಳೆ ಅಂತ ಮಲಮಗಳನ್ನ ಕೊಂದವ ಅಂಧರಾಗಿದ್ದಾನೆ. ಏಕಾಂತಕ್ಕೆ ಅಡ್ಡಿಯಾಗ್ತಾಳೆ ಅಂತ ಮಲಮಗಳ ಮರ್ಡರ್. ಮಲಮಗಳ ಕೊಂದು ತಲೆ ಮರೆಸಿಕೊಂಡಿದ್ದವ ಅಂದರ್. ಈ ಪಾಪಿ ಕಲಿಗಾಲದಲ್ಲಿ ಸಂಬಂಧಗಳು ಸತ್ತು ಬಹಳ ಕಾಲವೇ ಆಗೋಯ್ತು ಬಿಡಿ. ಕಾಸಿನ ಜೊತೆಗೆ ಕಾಮದ ಹುಚ್ಚು ನೆತ್ತಿಗೇರಿದ್ರೆ ಏನು ಬೇಕಾದ್ರೂ ಮಾಡ್ತಾರೆ. ಮಗಳು ಅನ್ನೋದು ಲೆಕ್ಕಕ್ಕಿರಲ್ಲ, ಹೆಂಡತಿ ಅನ್ನೋ ಸಂಬಂಧವನ್ನು ಲೆಕ್ಕಕ್ಕಿಡಲ್ಲ. ಇವನು ಕೂಡ ಇಂಥದ್ದೇ ಕ್ಯಾಟಗರಿಗೆ ಸೇರಿದವ. ಇನ್ಸ್ಟಾಗ್ರಾಂನಲ್ಲಿ ಆಂಟಿಯನ್ನ ಪಟಾಯಿಸಿದವ, ಮಾಡಬಾರದ್ದನ್ನ ಮಾಡಿದ್ದಾನೆ. ಜೀವಕ್ಕೆ ಜೀವವಾಗಿರ್ತೀನಿ ಅಂತ ಗಂಡನಿಂದ ದೂರವಾದವಳನ್ನ ಕೈ ಹಿಡಿದು 7 ವರ್ಷದ ಮಗಳ ರಕ್ತ ಹೀರಿದ್ದಾನೆ. ತನ್ನ ಕಾಮದ ಚಪಲಕ್ಕೆ ಮಗಳು ಅಡ್ಡಿ ಆಗ್ತಾಳೆ ಅಂತ ಪಾಪದ ಹೆಣ್ಣು ಮಗಳನ್ನ ಕೊಂದವ ಕೊನೆಗೂ ಅಂಧರಾಗಿದ್ದಾನೆ. ಕಳೆದ ಶುಕ್ರವಾರ ಬೆಂಗಳೂರಿನ ಕುಂಬಳಗೋಡಿನ ರಾಮಸಂದ್ರ ನಿವಾಸಿಗಳು ಅಕ್ಷರಶಃ ಬೆಚ್ಚಿ ಬಿದ್ದಿದ್ರು. 7 ವರ್ಷದ ಮಗಳು ರೂಮ್ನಲ್ಲಿ ಹೆಣವಾಗಿ ಮಲಗಿದ್ರೆ ತಾಯಿ ರೂಮ್ನಲ್ಲಿ ಬಂಧಿಯಾಗಿದ್ದಳು. ಅಪ್ಪನ ಪ್ರೀತಿ ಕಾಣದ ಮಗಳಿಗೆ ಅಪ್ಪನಾಗ್ತೀನಿ ಅಂತ ಬಂದವನೇ ಕತ್ತು ಹಿಸುಕಿ ಕೊಂದು ಹಾಕಿದ್ದ. ಈತನ ಹಿಂದೆ ಬಿದ್ದ ಪೊಲೀಸರು ಪಾಪಿ ಮಲತಂದೆಯ ಹುಟ್ಟಡಗಿಸಿದ್ದಾರೆ. ಬರೀ ಲಾಕ್ ಮಾಡೋದಷ್ಟೇ ಅಲ್ಲ, ಕೊಲೆ ಹಿಂದಿನ ಕರಾಳ ಕಥೆಯನ್ನು ಬಿಚ್ಚಿಟ್ಟಿದ್ದಾರೆ. ಈತನ ಹೆಸರು ದರ್ಶನ್ ಅಂತ. ಈ ಹೆಣ್ಣು ಮಗಳು ಶಿಲ್ಪ. ಗಂಡನಿಂದ ದೂರವಾಗಿದ್ದ ಶಿಲ್ಪ 7 ವರ್ಷದ ಮಗಳ ಜೊತೆ ನೆಮ್ಮದಿಯ ಸಂಸಾರ ಮಾಡ್ತಿದ್ಲು. ಶಿಲ್ಪ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರೆ ಮಗಳು ಶಾಲೆಗೆ ಹೋಗ್ತಿದ್ಲು. ಈ ವೇಳೆ ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾದವನೇ ಈ ಶೋಕಿಲಾಲ ದರ್ಶನ್. ಗಂಡನಿಲ್ಲದ ಹೆಣ್ಣು ಮಗಳು ಅಂತ ಗೊತ್ತಾಗ್ತಿದ್ದಂತೆ ಮಾತಲ್ದೆ ಮನೆ ಕಟ್ಟಿದ್ದ. ನಾನೇ ನಿನ್ನ ಬದುಕಿನ ದಾರಿ ದೀಪವಾಗಿರ್ತೀನಿ ಅಂತೆಲ್ಲ ನಂಬಿಸಿ ಮದುವೆಯಾಗಿದ್ದ. ಈ ಪಾಪದ ಹೆಣ್ಣು ಮಗಳು ಸಿರಿಗೆ. ಅಜ್ಜಿ ಅಂದ್ರೆ ಜೀವ. ತಂದೆ ಪ್ರೀತಿಯನ್ನೇ ಕಾಣದವಳು ತಾಯಿ ಹಾಗೂ ಅಜ್ಜಿ ನೆರಳಲ್ಲೇ ಬೆಳೀತಿದ್ಲು. ಅಜ್ಜಿ ಇರೋವರೆಗೂ ಈ ದರ್ಶನ್ ಮಳ್ಳನಂಗಿದ್ದ. ಇತ್ತೀಚೆಗೆ ಅಜ್ಜಿ ಸಾವನ್ನಪ್ತಿದ್ದಂತೆ ತನ್ನ ನರಿ ಬುದ್ಧಿ ತೋರಿಸೋದಕ್ಕೆ ಶುರು ಮಾಡಿದ್ದಾನೆ. ತನ್ನ ಏಕಾಂತಕ್ಕೆ ಮಗಳು ಅಡ್ಡಿಯಾಗ್ತಿದ್ದಾಳೆ ಅಂತ 7 ವರ್ಷದ ಸಿರಿಯನ್ನ ಹೊಡೆದು ಬಡಿದು ಚಿತ್ರಹಿಂಸೆ ಕೊಡೋದಕ್ಕೆ ಶುರು ಮಾಡಿದ್ದ. ಕೊನೆಗೆ ಇದೇ ಹಿಂಸೆಯೇ ಬಾಲಕಿಯ ಪ್ರಾಣ ತೆಗೆದಿದೆ. ದಿನಾಂಕ 24ನೇ ತಾರೀಕು ಅಕ್ಟೋಬರ್ ಕುಂಬಳಗೋಡು ರಾಮಚಂದ್ರ ಲಿಮಿಟ್ಸ್ ಅಲ್ಲಿ ಒಂದು ಮಗುವಿನ ಕೊಲೆ ಮಾಡಿರ್ತಾನೆ. ಸ್ವಂತ ಮಲತಂದೆನೇ ಕೂಡ. ಇದರಲ್ಲಿ ಅವನನ್ನ ನಾವು ನಿನ್ನೆ ಸಾಯಂಕಾಲ ಅರೆಸ್ಟ್ ಮಾಡಿದೀವಿ. ಅವನಿಲ್ಲೇ ಮಾದನಾಯಕನಹಳ್ಳಿಯಲ್ಲಿ ತನ್ನ ಬೈಕ್ ತನ್ನ ಸ್ನೇಹಿತರ ಹತ್ರ ಬಿಟ್ಟಿದ್ದಾನೆ, ಅದನ್ನ ತಗೊಂಡ್ ಬರ್ಲಿಕ್ಕೆ ಬಂದಿದಾಗ ನಮಗ್ ಮಾಹಿತಿ ಬಂದ್ಬಿಟ್ಟು ಅವನನ್ನ ಅರೆಸ್ಟ್ ಮಾಡಿ ಕಸ್ಟಡಿ ತಗೊಂಡಿದ್ದೀವಿ. ಕಳೆದ ಶುಕ್ರವಾರ ಸಂಜೆ ಬೇಗ ಬಂದಿದ್ದ ದರ್ಶನ್ ಮನೆಯಲ್ಲೇ ಗಿದ್ದ. ಕೆಲಸಕ್ಕೆ ಹೋಗಿದ್ದ ಶಿಲ್ಪ ಇನ್ನೂ ಬಂದಿರಲಿಲ್ಲ. ಹೀಗಾಗಿ ಶಾಲೆಯಿಂದ ಬಂದ ಸಿರಿ ಅಪ್ಪನ ಹೆದರಿಕೆಯಲ್ಲಿ ಮನೆಗೆ ಹೋಗಿರ್ಲಿಲ್ಲ. ಪರಿಚಯಸ್ಥರ ಅಂಗಡಿ ಬಳಿಯೇ ನಿಂತ್ಕೊಂಡಿದ್ಲು. ಈ ವಿಷಯ ಗೊತ್ತಾಗ್ತಿದ್ದಂತೆ ದರ್ಶನ್ ಹುಡುಕೊಂಡು ಬಂದಿದ್ದಾನೆ. ಮನೆಗೆ ಹೋಗೋಣ ಬಾ ಅಂತ ಏರು ದನಿಯಲ್ಲೇ ಕರೆದಿದ್ದ. ಮೊದಲೇ ಹೆದರಿದ್ದ ಹೆಣ್ಣು ಮಗಳು ಈತನ ಜೊತೆ ಹೋಗೋದಕ್ಕೆ ಹಿಂದೇಟು ಹಾಕಿದೆ. ನಾನು ಈತನ ಜೊತೆ ಹೋಗಲ್ಲ, ಮನೆಗೆ ಹೋದ್ರೆ ನನಗೆ ಹೊಡಿತಾನೆ ಅಂತ ಎಲ್ಲರ ಮುಂದೆ ಹೇಳಿದ್ಲು. ಇದು ದರ್ಶನ್ನ ಪಿತ್ತ ನೆತ್ತಿಗೇರಿಸಿತ್ತು. ಬಲವಂತವಾಗಿ ಕರ್ಕೊಂಡು ಹೋದವ ಮನ ಬಂದಂತೆ ಥಳಿಸಿದ್ದಾನೆ. ಕೊನೆಗೆ ಕತ್ತು ಹಿಸುಕಿ ಉಸಿರು ನಿಲ್ಲಿಸಿದ್ದ. ಹೆಣ್ಣು ಮಗಳ ಬಾಯಿ ಮೂಗಲ್ಲಿ ರಕ್ತ ಬರ್ತಿದ್ದಂತೆ ಬಾತ್ರೂಮ್ನಲ್ಲಿ ವಾಶ್ ಮಾಡಿ ತನಗೇನೂ ಗೊತ್ತಿಲ್ಲದಂತೆ ಕೂತಿದ್ದ. ಶಿಲ್ಪ ಕೆಲಸ ಮುಗಿಸಿಕೊಂಡು ಬರ್ತಾಗಿದ್ದಂತೆ ಮಗಳ ಸ್ಥಿತಿ ಕಂಡವಳು ಕಿರ್ಚಾಡೋದಕ್ಕೆ ಶುರು ಮಾಡಿದ್ದಾಳೆ. ಇದರಿಂದ ಭಯಗೊಂಡವ ಶಿಲ್ಪಾಳನ್ನ ರೂಮ್ನಲ್ಲಿ ಕೂಡಿ ಹಾಕಿ ಎಸ್ಕೇಪ್ ಆಗಿದ್ದ. ಶಿಲ್ಪನಿಗೆ ಇದು ಮಗು 1ನೇ ಗಂಡನಿಂದ ಮಗು ಆಗಿರುತ್ತೆ. ಸೊ ಅವರಿಬ್ಬರು ಒಂದು ಪರ್ಸನಲ್ ಲೈಫ್ ಅಲ್ಲಿ ಅಥವಾ ಒಂದು ಪ್ರೈವಸಿಯಲ್ಲಿ ಮಗು ಅಡ್ಡ ಬರುತ್ತೆ, ಅದು ಅಡ್ಡ ಆಗ್ತಾ ಇದೆ ಅಂತ ಗೊತ್ತಾಗಿ ಮಗುನ ದೂರ ಮಾಡಿದ್ರೆ ನಾವಿಬ್ರು ಅನ್ಯೋನ್ಯವಾಗಿರ್ಬಹುದು ಅಂತ ಹೇಳ್ಕೊಂಡು ಒಂದು ಉದ್ದೇಶದಿಂದ ಮಗುವನ್ನ ಸಾಯ ಹೊಡೆದಿದ್ದಾನೆ. ಪ್ರಕರಣ ದಾಖಲಿಸಿಕೊಂಡು ತನಿಖೆಗಿಳಿದ ಪೊಲೀಸರು ನೆಲಮಂಗಲದ ಬಳಿ ತಲೆ ಮರೆಸಿಕೊಂಡಿದ್ದ ಹಂತಕನ ಹೆಡೆಮುರಿ ಕಟ್ಟಿದ್ದಾರೆ. ಒಟ್ನಲ್ಲಿ ಹೆಂಡತಿ ಜೊತೆಗೆ ಪ್ರೈವಸಿ ಬೇಕು ಅಂತ ಮಲಮಗಳನ್ನೇ ಕೊಂದು ಹಾಕಿದ್ದಾನೆ.
ತನ್ನ ಕಾಮದ ಹುಚ್ಚಿಗೆ ಒಂದು ಜೀವವನ್ನೇ ತೆಗೆದವನಿಗೆ ತಕ್ಕ ಶಿಕ್ಷೆ ಆಗ್ಬೇಕಿದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಆಕೆ ಶಾಲೆ ಆಯ್ತು ಮನೆ ಆಯ್ತು ಅಂತ ಇದ್ದವಳು. ಆದ್ರೆ ಇದ್ದಕ್ಕಿದ್ದಂತೆ 4 ದಿನದ ಹಿಂದೆ ನಾಪತ್ತೆಯಾಗಿದ್ಲು. ಪ್ರೀತಿ ಅಂತ ಹಿಂದೆ ಬಿದ್ದಿದ್ದ ಪಾಗಲ್ ಪ್ರೇಮಿಯೊಬ್ಬ ಜೀವವೇ ಹೋಗುವಂತೆ ಮಾಡಿದ್ದಾನೆ. ಪಾಗಲ್ ಪ್ರೇಮಿಯ ಹುಚ್ಚಾಟ, ಹೋಯ್ತು ಅಪ್ರಾಪ್ತೆ ಪ್ರಾಣ. ಕಿಡ್ನಾಪ್, ಆಕ್ಸಿಡೆಂಟ್, ನಡೆದಿತ್ತು ಘನಘೋರ. ಈಗಿನ ಕಾಲದ ಹುಡುಗರಿಗೆ ಅದೇನಾಗಿದ್ಯೋ ಒಂದೂ ಗೊತ್ತಾಗ್ತಿಲ್ಲ. ಪ್ರೀತಿ ಪ್ರೇಮ ಅನ್ನೋದನ್ನ ಖಯಾಲಿ ಮಾಡ್ಕೊಂಡಿದ್ದಾರೆ. ಲವ್ ಮಾಡೋದಕ್ಕೊಬ್ಬಳು, ಡೇಟಿಂಗ್ ಮಾಡೋದಕ್ಕೆ ಮತ್ತೊಬ್ಬಳು, ಅಪ್ರಾಪ್ತೆ ಆದ್ರೂ ಸರಿ, ಕೊನೆಗೆ ಆಂಟಿ ಆದ್ರೂ ಸರಿ, ಒಟ್ನಲ್ಲಿ ಜೊತೆಗೊಬ್ಬ ಸಂಗಾತಿ ಬೇಕೇ ಬೇಕು ಅನ್ನೋರೇ ಜಾಸ್ತಿ ಆಗ್ತಿದ್ದಾರೆ. ಇಂಥ ಕಿರಾತಕರ ಹುಚ್ಚಾಟಕ್ಕೆ ಅಮಾಯಕ ಹೆಣ್ಣು ಮಗಳು ದುರಂತ ಅಂತ್ಯ ಕಂಡಿದ್ದಾಳೆ. ಶಾಲೆಗೆ ಹೋಗಿದ್ದ ಅಪ್ರಾಪ್ತೆಯನ್ನ ಬೈಕ್ನಲ್ಲಿ ಕರಕೊಂಡು ಹೊರಟವರು ಪಕ್ಕಾ ಪ್ಲಾನ್ ಮಾಡಿಯೇ ಕೊಂದಿದ್ದಾರೆ ಅಂತ ಹೆಣ್ಣೆತ್ತವರು ಗೋಳಾಡ್ತಿದ್ದಾರೆ. ಇವರ ಈ ಸ್ಥಿತಿ ಆಗದ ವೈರಿಗೂ ಬೇಡ. ಹತ್ತು ಕಣ್ಣೀರೇ ಬತ್ತಿ ಹೋಗಿವೆ. ಶಾಲೆಗೆ ಹೋಗ್ಬರ್ತೀನಮ್ಮ ಅಂತ ಹೋದ ಹೆಣ್ಣು ಮಗಳು ಹೆಣವಾಗಿ ಹೋಗಿದ್ದಾಳೆ. 2-3 ದಿನ ನಾಪತ್ತೆಯಾಗಿದ್ದವಳು ಜೀವಂತವಾಗಿ ಆದ್ರೂ ಸಿಗ್ತಾಳೆ ಅನ್ನೋ ಭರವಸೆಯಲ್ಲಿದ್ರು. ಆದ್ರೆ ಹೆಣವಾಗಿ ಪತ್ತೆಯಾಗಿದ್ದಾಳೆ. 9ನೇ ತರಗತಿ ಓದ್ತಿದ್ದ ಹೆಣ್ಣು ಮಗಳ ಹಿಂದೆ ಬಿದ್ದಿದ್ದ ಅಜಯ್ ಪ್ರೀತಿ ಹೆಸರಲ್ಲಿ ಕೊಡಬಾರದ ಕಾಟ ಕೊಡ್ತಿದ್ದ. ಪ್ರೀತಿ ಮಾಡುವಂತೆ ಹೋದಲ್ಲಿ ಬಂದಲ್ಲಿ ಟಾರ್ಚರ್ ಕೊಡ್ತಿದ್ದ. 24ನೇ ತಾರೀಕು ತನ್ನ ಸ್ನೇಹಿತರ ಜೊತೆ ಬಂದಿದ್ದ ಅಜಯ್ ಶಾಲೆಗೆ ಹೋಗಿದ್ದ ಹೆಣ್ಣು ಮಗಳನ್ನ ಬಲವಂತವಾಗಿ ಬೈಕ್ನಲ್ಲಿ ಕೂರಿಸಿಕೊಂಡು ಹೊರಟಿದ್ದಾನೆ. ಬೆಳಗ್ಗೆ ಶಾಲೆಗೆ ಹೋದ ಮಗಳು ಸಂಜೆಯಾದ್ರೂ ಮನೆಗೆ ಬಂದಿರ್ಲಿಲ್ಲ. ಇದರಿಂದ ಕಂಗಾಲಾದ ಪೋಷಕರು ಊರೆಲ್ಲ ಹುಡುಕಾಡಿದ್ದಾರೆ. ಎಲ್ಲಾ ಕಡೆ ನೋಡಿದ್ರು, ಮಗಳ ಸುಳಿವು ಮಾತ್ರ ಆಗಿರ್ಲಿಲ್ಲ. ಕೊನೆಗೆ ದಿಕ್ಕು ಕಾಣದಂತಾಗ್ತಿದ್ದಂತೆ ಬನ್ನೇರುಘಟ್ಟ ಪೊಲೀಸ್ ಠಾಣೆಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ರು. ಅತ್ತ ಬೈಕ್ನಲ್ಲಿ ಕೂರಿಸಿಕೊಂಡು ಹೊರಟಿದ್ದ ಅಜಯ್ ಗ್ಯಾಂಗ್ಗೆ ಆನೇಕಲ್ ಬಳಿ ಬಿಗ್ ಶಾಕ್ ಒಂದು ಎದುರಾಗಿತ್ತು. ಡಿವೈಡರ್ಗೆ ಬೈಕ್ ಡಿಕ್ಕಿ ಹೊಡೆಯುತ್ತಿದ್ದಂತೆ 3 ಹಾರಿ ಬಿದ್ದಿದ್ದಾರೆ. ನೆಲಕ್ಕೆ ಬಿದ್ದ ಹೆಣ್ಣು ಮಗಳು ಅಲ್ಲೇ ಪ್ರಾಣ ಬಿಟ್ರೆ 2 ಆರೋಪಿಗಳು ಮಾತ್ರ ಬದುಕುಳಿದಿದ್ರು. ರಾತ್ರಿ 1 ಗಂಟೆ ಸುಮಾರಿಗೆ ಫೋನ್ ಮಾಡಿದ ಪೊಲೀಸರು ನಿಮ್ಮ ಮಗಳು ಸಾವನ್ನಪ್ಪಿದ್ದಾಳೆ ಅಂತ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ. ಮಗಳು ಆಗ ಬರ್ತಾಳೆ ಈಗ ಬರ್ತಾಳೆ ಅಂತ ಕಾಯ್ತಿದ್ದವರಿಗೆ ಸಾವಿನ ಸುದ್ದಿ ಶಾಕ್ ನೀಡಿತ್ತು. ಆಕ್ಸಿಡೆಂಟ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಆದರೆ ಅದು ಆಕ್ಸಿಡೆಂಟ್ ಥರನೇ ಕಾಣಿಸ್ತಾ ಇಲ್ಲ. ಯಾಕಂದರೆ ಅವ್ರಿಗೆ ಏನೂ ಆಗಲಿಲ್ಲ. ಅವ್ರು ಬರೀ ಚೆನ್ನಾಗಿದ್ದಾರೆ. ನನ್ನ ಮಗಳು ಮಾತ್ರನೇ ಹೋಗಿರೋದು. ನನ್ನ ಮಗಳಿಗೆ ತಿಂದ್ಬಿಟ್ರು ಅವರೆಲ್ಲ ಸೇರಿಕೊಂಡು. ಅವ್ರಿಗೆ ನ್ಯಾಯ, ನನ್ನ ಮಗಳಿಗೆ ನ್ಯಾಯ ಬೇಕು ಅಂದರೆ ಬೇಕು ನನಗೆ. ಮಗಳ ಸಾವಿನ ಬಗ್ಗೆ ಹೆಣ್ಣೆತ್ತವರು ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ಇದು ಅಪಘಾತವಲ್ಲ, ಪ್ರೀ ಪ್ಲಾನ್ಡ್ ಮರ್ಡರ್ ಅಂತಿದ್ದಾರೆ. ನಮ್ಮ ಮಗಳನ್ನ ಬಲವಂತವಾಗಿ ಕರ್ಕೊಂಡು ಹೋಗಿ ಅಪಘಾತದ ರೀತಿ ಕೊಂದು ಹಾಕಿದ್ದಾರೆ. ಅಪಘಾತದ ಸ್ಥಳದಲ್ಲಿ ಸುಮಾರು 15 ಮೀಟರ್ ದೂರ ಬೈಕ್ ಎಳೆದುಕೊಂಡು ಹೋಗಿದೆ. ಬೈಕ್ನ ಹಿಂದೆ ಮುಂದೆ ಕೂತ ಇಬ್ಬರಿಗೂ ಏನೂ ಆಗಿಲ್ಲ. ಆದ್ರೆ ಮಧ್ಯದಲ್ಲಿ ಕೂತ ನಮ್ಮ ಮಗಳು ಮಾತ್ರ ಹೇಗೆ ಸಾವನ್ನಪ್ಪಿದ್ಲು? ಅಜಯ್ ಗ್ಯಾಂಗ್ಗೆ ನಮ್ಮ ಮಗಳನ್ನ ಕೊಂದಿದ್ದು ಅಂತ ಕಣ್ಣೀರಿಡುತ್ತಿದ್ದಾರೆ. ಸ್ಪಾಟಿಗೆ ಹೋಗಿ ನಾನು ನೋಡಿದ್ದೀನಿ. ಸುಮಾರು 15 ಮೀಟರ್ ಅಷ್ಟು ಗಾಡಿ ಎಗಿರೋ ಇದಿದೆ, ಆಧಾರ ಇದೆ. ಆದರೆ ಇಬ್ಬರಿಗೆ ಏನೂ ಆಗಿಲ್ಲ. ಜೊತೆಲಿ ಹೋದವ್ರಿಗೆ ಟ್ರಿಬಲ್ ಸೀಟ್ ಹೋಗಿದ್ದಾರೆ ಅಂತ ಅವರು ಬಾಯಿಂದ ಒಪ್ಕೊಂಡಿದ್ದಾರೆ. ಸತ್ತಿರೋದು ಬರೀ ನನ್ನ ಮಗಳು. ಆ ಥರ ಆಕ್ಸಿಡೆಂಟಲ್ಲಿ 3 ಜನ ಉಳಿಯೋಕ್ಕೆ ಚಾನ್ಸೇ ಇಲ್ಲ. ಅವರಿಬ್ಬರು ಚೆನ್ನಾಗಿ ಓಡಾಡ್ತಾ ಇದ್ದಾರೆ. ಅದೇಂಗೆ ಚಾನ್ಸ್, ಅದೇಂಗೆ ಸಾಧ್ಯ ಆಗತ್ತೆ? ಒಟ್ನಲ್ಲಿ ಅಪ್ರಾಪ್ತೆ ಹಿಂದೆ ಬಿದ್ದವ ಅಮಾಯಕಿಯ ಜೀವವನ್ನೇ ತೆಗೆದಿದ್ದಾನೆ. ಪ್ರೀತಿ ಅಂದ್ರೆ 2 ಜೀವಗಳ ಉಸಿರಾಗ್ಬೇಕು. ಅದನ್ನ ಬಿಟ್ಟು ಉಸಿರು ನಿಲ್ಲಿಸೋ ಯಮಪಾಶ ಆಗ್ಬಾರ್ದು. ಆದೂರು ಚಂದ್ರು, ನ್ಯೂಸ್ 18 ಆನೇಕಲ್. ಆರ್ಎಸ್ಎಸ್ಗೆ ಅಂಕುಶ ಹಾಕೋದಕ್ಕೆ ಭರ್ಜರಿ ಪ್ಲಾನ್ ಮಾಡಿದ್ದ ಸರ್ಕಾರಕ್ಕೆ ಬಿಗ್ ಶಾಕ್ ಎದುರಾಗಿದೆ. ಪ್ರಬಲ ಕಾನೂನಿನ ಅಸ್ತ್ರ ಬೀಸೋದಕ್ಕೆ ಮುಂದಾಗಿದ್ದ ಕೈ ನಾಯಕರಿಗೆ ಹೈಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ.
ಕಾಂಗ್ರೆಸ್ ಸರ್ಕಾರದ ಕುತಂತ್ರ ಷಡ್ಯಂತ್ರಕ್ಕೆ ಉಚ್ಚ ನ್ಯಾಯಾಲಯದ ತೀರ್ಪಿಂದ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ. ಧಾರವಾಡದಲ್ಲಿ ಸ್ಟೇ ಕೊಟ್ಟಿದ್ದಾರೆ, ಅದ್ರ ಮೇಲೆ ಅಪೀಲ್ ಆಗ್ತೇವೆ. ಆರ್ಎಸ್ಎಸ್ ಸೇರಿದಂತೆ ಖಾಸಗಿ ಸಂಘಟನೆಗಳ ಕಾರ್ಯಕ್ರಮಕ್ಕೆ ಪಥಸಂಚಲನಕ್ಕೆ ಕಡಿವಾಣ ಹಾಕಲು ಸಚಿವ ಪ್ರಿಯಾಂಕ್ ಖರ್ಗೆ ಸರಕಾರಕ್ಕೆ ಅಕ್ಟೋಬರ್ 4ರಂದು ಪತ್ರ ಬರೆದಿದ್ರು. ಸರಕಾರಿ ಜಾಗಗಳ ಬಳಕೆಗೆ ಪೂರ್ವಾನುಮತಿ ಕಡ್ಡಾಯ ಅಂತ ಅಕ್ಟೋಬರ್ 18ರಂದು ನಡೆದ ಸಚಿವ ಸಂಪುಟದಲ್ಲಿ ತೀರ್ಮಾನವೂ ಆಗಿತ್ತು. ಶೀಘ್ರದಲ್ಲೇ ಪ್ರಬಲ ಕಾನೂನು ಅಸ್ತ್ರವನ್ನ ಪ್ರಯೋಗಿಸಲು ಸರಕಾರವು ಸಿದ್ಧತೆ ಮಾಡಿಕೊಂಡಿತ್ತು. ಆದ್ರೀಗ ಸರಕಾರದ ಅನುಮತಿ ಕಡ್ಡಾಯ ಅನ್ನೋ ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ. ಹಾಗಿದ್ರೆ ಕೋರ್ಟ್ನಲ್ಲಿ ಏನೇನಾಯ್ತು ಅಂತ ನೋಡೋದಾದ್ರೆ, ಅರ್ಜಿದಾರರ ಪರ ವಕೀಲ ಅಶೋಕ್ ಹಾರನಹಳ್ಳಿ ಮೊದಲು ವಾದ ಮಂಡಿಸಿದ್ರು. ಸರಕಾರದ ಯಾವುದೇ ಜಾಗಗಳಲ್ಲಿ 10 ಜನಕ್ಕಿಂತ ಹೆಚ್ಚು ಜನ ಸೇರಿದ್ರೆ ಅನುಮತಿ ಪಡೆಯಬೇಕಂತೆ. ಸರಕಾರದ ಆದೇಶ ಮೂಲಭೂತ ಹಕ್ಕಿಗೆ ನಿರ್ಬಂಧ ಹಾಕಿದಂತೆ. ಈ ಆದೇಶ ಪಾರ್ಕ್ನಲ್ಲಿ ನಗೆಕೂಟ ನಡೆಸಿದ್ರು ಅಕ್ರಮ ಅಂತ ಹೇಳುತ್ತೆ. ಹೀಗಾಗಿ ಸರಕಾರದ ಆದೇಶವನ್ನ ತಕ್ಷಣವೇ ರದ್ದು ಮಾಡಿ ಅರ್ಜಿ ವಜಾ ಮಾಡಬೇಕು ಅಂತ ವಾದ ಮಾಡಿದ್ರು. ಆಗ ಸರಕಾರದ ಪರ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಭದ್ರತೆ ಮತ್ತು ಸುರಕ್ಷತೆ ವಿಷಯದಲ್ಲಿ ಸರಕಾರ ನಿರ್ಧಾರ ಮಾಡಿದೆ, ಈ ಬಗ್ಗೆ ಹೆಚ್ಚುವರಿ ವಾದ ಮಂಡಿಸಲು ಕಾಲಾವಕಾಶ ಕೊಡಿ ಅಂತ ಮನವಿ ಮಾಡಿದ್ರು. ಆಗ ನ್ಯಾಯಮೂರ್ತಿ ನಾಗಪ್ರಸನ್ನ ರಸ್ತೆ, ಪಾರ್ಕ್, ಮೈದಾನ, ಕೆರೆಗಳ ಪ್ರವೇಶಕ್ಕೂ ಸರಕಾರ ನಿರ್ಬಂಧ ವಿಧಿಸಿದೆ ಅಂದ್ರೆ ಅರ್ಥವಿಲ್ಲ. ಸಂವಿಧಾನದ 19ನೇ ಪರಿಚ್ಛೇದ 1A(b) ವಿಧಿ ನೀಡಿದ ಹಕ್ಕನ್ನು ಸರಕಾರ ಕಸಿದುಕೊಂಡಿದೆ. ಸಂವಿಧಾನ ಕೊಟ್ಟ ಹಕ್ಕನ್ನು ಸರಕಾರಿ ಆದೇಶದಿಂದ ಕಸಿಯಲಾಗದು. ಹೀಗಾಗಿ ಸರಕಾರದ ಆದೇಶಕ್ಕೆ ನ್ಯಾಯಾಲಯ ತಡೆ ನೀಡುತ್ತಿದೆ. ಸರಕಾರ, ಗೃಹ ಇಲಾಖೆ, ಹುಬ್ಬಳ್ಳಿ ಕಮಿಷನರ್ ಎಲ್ಲದಕ್ಕೂ ಸ್ಪಷ್ಟನೆ ನೀಡಬೇಕು. ನವೆಂಬರ್ 17ಕ್ಕೆ ವಿಚಾರಣೆ ಆಗಲಿದ್ದು ಅಷ್ಟರಲ್ಲಿ ಆಕ್ಷೇಪಣೆ ಸಲ್ಲಿಸಿ ಅಂತಾನು ಸೂಚನೆ ಕೊಟ್ಟಿದೆ. ಮೇನ್ ಗ್ರೌಂಡ್ ಅಂತಂದರೆ ಆರ್ಟಿಕಲ್ 19 ಆರ್ಟಿಕಲ್ 14 ವೈಲೇಟ್ ಆಗುತ್ತೆ ಅಂತ ಹೇಳಿ ಇವತ್ತು ಕೋರ್ಟು ಅದನ್ನು ಮೇಲ್ನೋಟಕ್ಕೆ ಇದು ಆರ್ಟಿಕಲ್ 19 ವೈಲೇಟ್ ಆಗುತ್ತೆ ಅಂತ ಹೇಳಿ ಮಧ್ಯಂತರ ಆದೇಶ ನೀಡಿದೆ. ಸರ್ಕಾರದ ಆದೇಶಕ್ಕೆ ತಡೆ ನೀಡಿ ಇದು ಯಾರಿಗೂ ಅಪ್ಲೈ ಆಗೋಂಗಿಲ್ಲ ಅಂತಂದು ಮಧ್ಯಂತರ ಆದೇಶ ಮಾಡಿದೆ. ಮುಂದೆ 17ನೇ ತಾರೀಕಿಗೆ ಹಿಯರಿಂಗ್ ಇಟ್ಕೊಂಡಿದ್ದಾರೆ. ಸರ್ಕಾರದವ್ರಿಗೆ 1:15ಗೆ ಮೆನ್ಷನ್ ಮಾಡಿ ನಾಳೆ ತಗೋರಿ ಅಂತಂದ್ರು. ನೀವು ಬೇಕು ಅಂದರೆ ಸ್ಟೇ ವೆಕೇಟ್ ಮಾಡಲಿಕ್ಕೆ ಅರ್ಜಿ ಹಾಕಿ ಅಂತಂದು ಕೋರ್ಟ್ನವ್ರು ಹೇಳಿದ್ದಾರೆ. ಇನ್ನು ಹೈಕೋರ್ಟ್ ಆದೇಶ ಹೊರಬೀಳ್ತಿದ್ದಂತೆ ಸರಕಾರದ ಮೇಲೆ ಬಿಜೆಪಿ ನಾಯಕರು ಮುಗಿಬಿದ್ರು. ಇನ್ನೊಂದ್ ಕಡೆ ಹೈಕೋರ್ಟ್ ಆದೇಶದ ವಿರುದ್ಧ ಮೇಲ್ಮನವಿ ಹಾಕುವಂತೆ ಸರಕಾರಿ ವಕೀಲರಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಕುತಂತ್ರ ಷಡ್ಯಂತ್ರಕ್ಕೆ ರಾಜ್ಯ ಉಚ್ಚ ನ್ಯಾಯಾಲಯದ ತೀರ್ಪಿಂದ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ. ಅವರ ಕುತಂತ್ರ ಷಡ್ಯಂತ್ರಕ್ಕೆ ಒಂದು ರೀತಿ ತಡೆ ಕೊಟ್ಟಂತಾಗಿದೆ. ಧಾರವಾಡದಲ್ಲಿ ಸ್ಟೇ ಕೊಟ್ಟಿದ್ದಾರೆ, ಅದ್ರ ಮೇಲೆ ಅಪೀಲ್ ಆಗ್ತೇವೆ. ಅದರ ವಿರುದ್ಧ ಜಡ್ಜ್ಮೆಂಟ್ ವಿರುದ್ಧ, ಆರ್ಡರ್ಸ್ ವಿರುದ್ಧ ಅಪೀಲ್ ಆಗ್ತೇವೆ. ಸ್ಟೇ ಆರ್ಡರ್ಸ್ ಕೊಟ್ಟಿದ್ದಾರಲ್ಲ, ಅದ್ರ ವಿರುದ್ಧ ಅಪೀಲ್ ಆಗ್ತೀವಿ. RSS ಅನ್ನು ಬ್ಯಾನ್ ಮಾಡಲಿಕ್ಕೆ ನಿಮ್ಗೆ ಸಾಧ್ಯ ಇಲ್ಲ ಮತ್ತು RSS ಅನ್ನ ಕಾರ್ಯಚಟುವಟಿಕೆಯಲ್ಲಿ ನೌಕರದಾರರು ಭಾಗವಹಿಸಬಾರ್ದು ಅಂತ ಹೇಳಲಿಕ್ಕೂ ನಿಮ್ಗೆ ಹಕ್ಕಿಲ್ಲ. ಸಂವಿಧಾನಬದ್ಧ ಹಕ್ಕನ್ನು RSS ಪಡ್ಕೊಂಡಿದೆ. ಹೀಗಾಗಿ ಅಂತ RSS ವಿರುದ್ಧ ದೇಶಭಕ್ತಿಯನ್ನು, ದೇಶ ಕಟ್ಟುವಂಥ ಕೆಲಸ ಮಾಡ್ತಕ್ಕಂಥ RSS ವಿರುದ್ಧ ಬೆಳಗಿಂದ ಸಾಯಂಕಾಲ ಮಾತಾಡೋದು. ನಿಮ್ಮ ಇಲಾಖೆ RDPR ಡಿಪಾರ್ಟ್ಮೆಂಟ್ ಏನು ಸಾಧನೆ ಮಾಡಿ ಅದನ್ನು ಹೇಳ್ರಿ. ಆರ್ಎಸ್ಎಸ್ಗೆ ಅಂಕುಶ ಹಾಕಲು ಸರಕಾರ ಅನುಮತಿ ಅನ್ನೋ ಅಸ್ತ್ರ ಪ್ರಯೋಗಿಸಿದ್ದನ್ನ ಹೈಕೋರ್ಟ್ ತೆಗೆದುಹಾಕಿದೆ. ಇನ್ನೊಂದ್ ಕಡೆ ಚಿತ್ತಾಪುರದಲ್ಲಿನ ಪರಿಸ್ಥಿತಿ ಪರಿಗಣಿಸಿ ಅಕ್ಟೋಬರ್ 30ರಂದು ವರದಿ ನೀಡುವಂತೆಯೂ ಹೈಕೋರ್ಟ್ ತಿಳಿಸಿದೆ. ಇದೆಲ್ಲದರ ಮಧ್ಯೆ ನವೆಂಬರ್ 2ಕ್ಕೆ ಕಲಬುರಗಿಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ಇನ್ನೊಂದ್ ಕಡೆ ದಲಿತ ಸಂಘಟನೆಗಳು ಭೀಮ್ ಆರ್ಮಿನು ಸಮಾವೇಶ ರ್ಯಾಲಿಗೆ ಸಜ್ಜಾಗ್ತಿದೆ. ಹೀಗಾಗಿ ಕಲಬುರಗಿ ಜಿಲ್ಲಾಧಿಕಾರಿಗಳು 10 ಸಂಘಟನೆಗಳ ಜೊತೆ ಶಾಂತಿ ಸಭೆ ನಡೆಸಿದ್ರು. ಆದ್ರೆ ಶಾಂತಿ ಸಭೆಯಲ್ಲೇ ಅಶಾಂತಿ ಸೃಷ್ಟಿಯಾಯಿತು. ಲಾಠಿ ಹಿಡಿದು ಪಥಸಂಚಲನ ಮಾಡೇ ಮಾಡ್ತೀವಿ ಅಂತ ಬಿಜೆಪಿಯವರು ಸವಾಲು ಹಾಕಿದ್ರು. ದಲಿತ ಸಂಘಟನೆಯವರು ಗದ್ದಲ ಎಬ್ಬಿಸಿದ್ರು. ಕೊನೆಗೆ ಜಿಲ್ಲಾಧಿಕಾರಿ ಅರ್ಧಕ್ಕೆ ಶಾಂತಿ ಸಭೆ ನಿಲ್ಲಿಸಿ ಸುಮ್ಮನಾದ್ರು. ಸದ್ಯಕ್ಕೆ ಚಿತ್ತಾಪುರ ಪಥಸಂಚಲನ ವಿಚಾರದಲ್ಲಿ ಮಾತ್ರ ನಾಡಿದ್ದು ಹೈಕೋರ್ಟ್ ಏನು ಆದೇಶ ಮಾಡುತ್ತೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.